ಹಲೋ ಹಾಯ್ ಫ್ರೆಂಡ್ಸ್. ನೀವು ನೋಡಕ್ತಿರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದವ್ರದ್ದು ಓಲ್ಡ್ ಕ್ವಶನ್ ಪೇಪರ್ ಐತಿ. ಬಿ.ಕಾಮ್ದವ್ರಿಗೆ ಬಿ.ಬಿ.ಎದವ್ರಿಗೆ ಸೇಮ್ ಕ್ವಶನ್ ಪೇಪರ್. ಇದು ಓಲ್ಡ್ ಕ್ವಶನ್ ಪೇಪರ್ SCP ಪ್ರಕಾರ ಐತಿ, ಸಾರಿ NEP ಪ್ರಕಾರ ಐತಿ. ನಿಮಗೆ SCP ಸಿಲೆಬಸ್ ಅದು 80 ಮಾರ್ಕಸ್ ಬರ್ತೈತಿ. ಸಿಲೆಬಸ್ ಸೇಮ್, ಮಾರ್ಕಸ್ ಅಷ್ಟೇ 20 ಮಾರ್ಕಸ್ ಎಕ್ಸ್ಟ್ರಾ ಬರ್ತೈತಿ. ಪ್ಯಾಟರ್ನ್ ಚೇಂಜ್ ಆಕತಿ. ನಿಮ್ದು ಬಿ.ಕಾಮ್ದವ್ರಲ್ಲ ಬಿ.ಬಿ.ಎದವ್ರದ್ದು ಇಬ್ಬರದು ಎಲ್ಲಾ ಸಬ್ಜೆಕ್ಟ್ಗಳು ಅಪ್ಲೋಡ್ ಮಾಡಕ್ ನಾನು 4th ಸೆಮ್ದವ್ರದ್ದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಕೆಲವೊಂದು ಅಪ್ಲೋಡ್ ಮಾಡೀನಿ. ಬಿ.ಕಾಮ್ದವ್ರದ್ದು ಎಲ್ಲ ಅಪ್ಲೋಡ್ ಆಗ್ಯಾವು. ಇನ್ ಬಿ.ಬಿ.ಎದವ್ರದ್ದು ಒಂದು 2-3 ಲ್ಯಾಂಗ್ವೇಜಸ್ ಅಪ್ಲೋಡ್ ಆಗ್ಯಾವು. ಅಂದ್ರೆ ಲ್ಯಾಂಗ್ವೇಜಸ್ ಅಷ್ಟೇ ಅಪ್ಲೋಡ್ ಆಗ್ಯಾವು. ಇನ್ನು ಉಳಿಕೆವೆಲ್ಲ ಅವನು ಅಪ್ಲೋಡ್ ಮಾಡ್ತಾನೆ. ನಾನು ಮೇನ್ ಕೋರ್ಸ್ ಸಬ್ಜೆಕ್ಟ್ ಅದು ಕೆಲವೊಬ್ಬರು ಎಕ್ಸ್ಟರ್ನಲ್ ಸಬ್ಜೆಕ್ಟ್ ಆಪ್ಷನಲ್ ಸಬ್ಜೆಕ್ಟ್ ಅನ್ನೋ ತೊಗೊಂಡಿರಿ. ನಾನು ಕಮೆಂಟ್ ಮಾಡ್ರಿ ಅಂದ್ರೆ ನೀವು ನಾನು ಕ್ವಶನ್ ಪೇಪರ್ ಬಿಡ್ತೀನಿ. ಇಲ್ಲಿ ಕಾರಣ ಬಿಡಂಗಿಲ್ಲ, ಯಾಕಂದ್ರೆ ನಾ ಈಗ ಮೇನ್ ಎಲ್ಲ ಯಾರ್ಯಾರು ಮೇನ್ ಸಬ್ಜೆಕ್ಟ್ಗಳು ಅದಾವಲ್ಲ ಅವನ್ನಷ್ಟು ಬಿಡಾಕ ನಾನು. ನೀವು ಕಮೆಂಟ್ ಮಾಡ್ರಿ ಅಂದ್ರೆ ನಾ ಅವನ್ನಷ್ಟು ಬಿಡ್ತೀನಿ, ಯಾಕಂದ್ರೆ ಟೈಮ್ ಇಲ್ಲ. ಒಂದು 3-4 ಸಬ್ಜೆಕ್ಟ್ ಅದಾವು. ಈಗೆಲ್ಲ BA BSc BBದವ್ರದ್ದು ವಿಡಿಯೋ ಮಾಡೋ ತನಕ ಲೇಟ್ ಆಕತ್ತನ ಅಂತಲೇ ನಾವು ಲಾಸ್ಟಿಗೆ ನೋಡ್ತೀನಿ. ಅಂಕತಕ್ಕ ನೀವು ಕಮೆಂಟ್ ಮಾಡ್ರಿ ಅಂತ ನಾ ಯಾರು ಇದ್ರಂತ ಬಿಟ್ಟು ಬಿಡ್ತೇನೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲ ಸಬ್ಜೆಕ್ಟ್ ಅದಾವು, ಚೆಕ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ. ಇದು ಹಿಂದಿ ಸಬ್ಜೆಕ್ಟ್ ಐತಿ. ಹಿಂದಿ ನಿಮ್ದು 11ನೇ ತಾರೀಕು ಐತ್ರಿ. 11ನೇ ತಾರೀಕು ಇರಬೇಕು. ಒಂದು ಸೆಕೆಂಡ್, ಟೈಮ್ ಟೇಬಲ್ ಪ್ರಕಾರ 11/6/2026 ಐತಿ. ನೋಡ್ರಿ BA ದವ್ರದ್ದು ಐತಿ, ನಿಮ್ದು ಬಿ.ಕಾಮ್ದವ್ರದ್ದು ಸೇಮ್ ಇರ್ಬೋದು. ತಾರೀಕೆಲ್ಲ ಸೇಮ್ ಅದಾವು. 11ನೇ ತಾರೀಕು ಲ್ಯಾಂಗ್ವೇಜಸ್ 11, 12, 13ನೇ ತಾರೀಕು ಲ್ಯಾಂಗ್ವೇಜಸ್ ಅದಾವ್ರಿ. ನಿಮ್ದು ಇದು ಹಿಂದಿ 11ನೇ ತಾರೀಕೆ ಇರಬೇಕು. ನೋಡ್ರಿ, ಚೆಕ್ ಮಾಡ್ರು, ಫುಲ್ ಕನ್ಫರ್ಮ್ ಟೈಮ್ ಟೇಬಲ್ ಬರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದ್ರ ಮಾಡಲ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀನಂತ. ಅದು 2026 SCP ಪ್ರಕಾರ ಚೆಕ್ ಮಾಡ್ರಿ.